ನಮಸ್ತೆ ಸ್ನೇಹಿತರೆ, ಮಂತ್ರಾಲಯ ರಾಯರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಮ್ನೈಲ್ ನೋಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ ಯಂತ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ಲಾಸ್ಟ್ ಟೈಮ್ ಮಾಡಿದ ಹಾಗೆ ಈ ಸಾರಿ ಕೂಡ ಚೀಟಿಲಿ ಬರೆದಿಟ್ಟು ರಾಯರಿಗೆ ತೆಂಗಿನಕಾಯಿ ಸಂಕಲ್ಪ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೆ, ಯಾವ ರೀತಿಯಾಗಿ ಈ ಒಂದು ಪೂಜೆ ಮಾಡಬೇಕು ಅಂತ. ಆದರೂ ತುಂಬ ಜನ ಕಮೆಂಟ್ ಮೂಲಕ ಕೇಳ್ತಾ ಇದ್ದೀರಾ, ಅದಕ್ಕೋಸ್ಕರ ಹೇಗೂ ಈ ಸಾರಿ ಮಾಡ್ತಾ ಇದ್ದೀರಲ್ವ ತಿಳಿಸ್ಕೊಡೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಒಂದು ಪೂಜೆಯಲ್ಲಿ ಮುಖ್ಯವಾಗಿ ನೀವೊಂದು ಚೀಟಿನ ತಗೊಂಡು ಯಾಕಾಗಿ ಈ ಪೂಜೆನ ಮಾಡ್ತಾ ಇದ್ದೀರಾ ಅಂತ ಬರಿಬೇಕಾಗತ್ತೆ. ಯಾರಿಗಾದರೂ ಮದುವೆ ಆಗ್ತಾ ಇಲ್ಲ ಅಂದರೆ, ಒಳ್ಳೆ ಕಡೆ ಸಂಬಂಧ ಬರ್ತಾ ಇಲ್ಲ ಅಂದರೆ, ಮಕ್ಕಳು ಆಗ್ತಾ ಇಲ್ಲ ಅಂತ ಅಂದರೆ, ಕೆಲಸ ಸಿಗ್ತಾ ಇಲ್ಲ ಅಂತ ಅಂದರೆ, ಸಾಲ ತಗೊಂಡವ್ರು ವಾಪಸ್ ಕೊಡ್ತಾ ಇಲ್ಲ ಅಂತಂದರೆ, ಮನೆ ಕಟ್ಟೋಕ್ಕಾಗ್ತಾ ಇಲ್ಲ ಅನ್ನೋರು, ಇನ್ನು ಕೆಲವ್ರು ಜಾಗ ತಗೊಂಡಿರ್ತೀರ ಆದರೂ ಏನೋ ಒಂದು ಸಮಸ್ಯೆ ಆಗ್ತಾ ಇರತ್ತೆ. ಹೀಗೆ ನಿಮ್ಗೆ ಏನೇ ಒಂದು ಸಮಸ್ಯೆ ಇರಲಿ ಆ ಚೀಟಿಲಿ ಅದನ್ನು ಬರೆದಿಟ್ಟು ಈ ಒಂದು ಸಂಕಲ್ಪನ ಶುರು ಮಾಡಬೇಕಾಗತ್ತೆ. ಭಕ್ತಿಯಿಂದ ಈ ಒಂದು ವ್ರತನ 3 ವಾರ, 5 ವಾರ, 7 ವಾರ, 9 ವಾರ, 11 ವಾರ, 21 ವಾರ, ಈ ರೀತಿ ನಿಮಗೆಷ್ಟು ವಾರ ಮಾಡೋಕ್ಕೆ ಸಾಧ್ಯನೋ ಅಷ್ಟು ವಾರ ಕೂಡ ನೀವು ಮಾಡ್ಕೋಬೋದು. ಲಾಸ್ಟ್ ಟೈಮ್ ನಾನು 5 ವಾರ ಮಾಡಿದ್ದೆ. ತಾಳ್ಮೆಯಿಂದ ಕಾದರೆ ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಅನ್ನೋದಕ್ಕೆ ಬೆಸ್ಟು ಎಕ್ಸಾಂಪಲ್ ನಾನೇ. ಖುಷಿಯಿಂದ ಹೇಳ್ಕೊತಿದ್ದೀನಿ. ನಾನು ಸಂಕಲ್ಪನ ನವೆಂಬರಲ್ಲಿ ಶುರು ಮಾಡಿದ್ದೆ. ಡಿಸೆಂಬರ್ ಮುಗಿಯೋದ್ರೊಳಗೆ ನಾನು ಏನು ಅಂದ್ಕೊಂಡು ಶುರು ಮಾಡಿದ್ದೆ ಆ ಸಂಕಲ್ಪ ನೆರವೇರಿತ್ತು. 2 ವಿಷಯದಲ್ಲಿ ನಾನು ಚೀಟಿಲಿ ಬರೆದು ಇಟ್ಕೊಂಡಿದ್ದೆ. 2 ವಿಷಯ ಕೂಡ ನನಗೆ ನೆರವೇರಿದೆ. ಎಷ್ಟು ಖುಷಿ ಆಯಿತು ಅಂತ ಅಂದರೆ, ನನಗೆ ರಾಯರನ್ನು ನಂಬಿದ್ದಕ್ಕೆ ನಾನು ಅಂದ್ಕೊಂಡಿದ್ದು ನೆರವೇರಿತು. ರಾಯರನ್ನು ನಂಬುವವರಿಗೆ ಗೊತ್ತಿರುತ್ತೆ ರಾಯರ ಮಹಿಮೆ ಎಷ್ಟು ಮತ್ತು ರಾಯರ ಶಕ್ತಿ ಎಷ್ಟಿರುತ್ತೆ ಅಂತ. ಸ್ನೇಹಿತರೆ, ಫೋಟೋದಲ್ಲಿ ಕಾಣ್ತಾ ಇರೋ ಹಾಗೆ ರಾಯರ ಮೂರ್ತಿ ಏನಿದೆ ಅದನ್ನು ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ. ನಿಮಗೂ ಬೇಕಾದರೆ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ತಗೋಬೋದು. ಕಮ್ಮಿ ರೇಟ್ಗೆ ಸಿಗತ್ತೆ. ಇನ್ನು ರಾಯರನ್ನು ಈ ರೀತಿ ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇದೆ, ಚೆನ್ನಾಗಿ ಕಾಣ್ತಾ ಇದೆ. ನೀವು ಕೂಡ ಇದನ್ನು ತರಿಸ್ಕೋಬೋದು. ಇನ್ನು ಸಂಕಲ್ಪ ಹೇಗೆ ಮಾಡೋದಂತ ಹೇಳ್ತೀನಿ. ಇನ್ನು ಈ ಒಂದು ಸಂಕಲ್ಪ ಹೇಗೆ ಮಾಡೋದಂತ ಅಂದರೆ, ಒಂದು ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆ ತಗೊಳ್ಳಿ. ಮಣ್ಣಿನದು ತಗೊಂಡ್ರೂ ತುಂಬ ಒಳ್ಳೆಯದು, ಬೆಳ್ಳಿದಾದ್ರೂ ಓಕೆ. ಒಂದು ತಟ್ಟೆಗೆ ಅರಿಶಿಣ ಕುಂಕುಮ ಇಟ್ಟು ಅದ್ರ ಮೇಲೆ ಅಕ್ಕಿ ಹಾಕಿ ನೀವು ಏನಕ್ಕೆ ಸಂಕಲ್ಪ ಮಾಡ್ತಾ ಇದ್ದೀರಾ ಅಂತೇಳಿ ಒಂದು ಚೀಟಿಲಿ ಬರೆದು ಅದನ್ನು ಮಡಚಿ ಆ ಅಕ್ಕಿಯ ಮೇಲೆ ಇಡಬೇಕು. ಇನ್ನು ಒಂದು ಕಾಯಿನ ತಗೊಂಡು ಅದಕ್ಕೆ ಅರಿಶಿಣ ಕುಂಕುಮ ಗಂಧ ಹಚ್ಚಿ ಆ ಚೀಟಿಯ ಮೇಲೆ ಇಡಬೇಕು. ಕಾಯಿಯ ಜುಟ್ಟು ಏನಿರುತ್ತೆ ಅದು ರಾಯರ ಕಡೆ ಮುಖ ಮಾಡಿರಬೇಕು. ಇನ್ನು ನೀವು ಯಾಕಾಗಿ ಸಂಕಲ್ಪ ಮಾಡ್ತಾ ಇದ್ದೀರಾ ಅಂತೇಳಿ ಯಾರ ಹತ್ರನೂ ಹೇಳ್ಕೋಬಾರ್ದು. ನೀವು ಬೇಡ್ಕೊಂಡು ನೆರವೇರಿದ ಮೇಲೆ ಬೇಕಾದರೆ ನೀವು ಶೇರ್ ಮಾಡ್ಕೋಬೋದು. ನೆರವೇರೋದಕ್ಕೂ ಮುಂಚೆನೇ ಆ ಒಂದು ವಿಷಯನ ಯಾರ ಹತ್ರನೂ ಹೇಳ್ಕೋಬಾರ್ದು. ಏನು ತಟ್ಟೆ ಮೇಲೆ ಚೀಟಿ ಬರೆದು ತೆಂಗಿನಕಾಯಿ ಇಟ್ಟಿರ್ತೀರ ಅದನ್ನು ನೀವು ರಾಯರ ಪಕ್ಕ ಆದರೂ ಕೂಡ ಇಡ್ಬೋದು, ಇಲ್ಲ ಅಂತಂದರೆ ರಾಯರ ಮುಂದೆ ಕೂಡ ನೀವು ಇಡ್ಬೋದು. 5 ಗುರುವಾರ ಏನು ರಾಯರಿಗೆ ಪೂಜೆ ಮಾಡ್ತೀರಾ ಕಾಯಿನ ತೆಗಿಬಾರ್ದು. ಅದು ಯಾವ ಜಾಗದಲ್ಲಿ ಇರುತ್ತೋ ಅದೇ ಜಾಗದಲ್ಲೇ ಇಡಬೇಕು. ಮೊದಲನೇ ದಿನ ಏನು ಕಾಯಿನ ಇಟ್ಟಿರ್ತೀರೋ 5 ವಾರ ಕೂಡ ಅದೇ ಕಾಯಿ ಇರಬೇಕು. ನಾವು ಅದನ್ನು ಮುಟ್ಟೋಕ್ಕೆ ಹೋಗಬಾರ್ದು. ಇನ್ನು ರಾಯರ ವಿಗ್ರಹನ ಬೇಕಾದರೆ ನೀವು ತೊಳೆದು ಒರೆಸಿ ಪೂಜೆನ ಮಾಡ್ಬೋದು. ಆದರೆ ತೆಂಗಿನಕಾಯಿನ ನೀವು ಮೊದಲನೇ ದಿನ ಇಟ್ಟಿದ್ದನ್ನ ಮುಟ್ಟಬಾರ್ದು ಮತ್ತು ಅಲ್ಲಾಡಿಸ್ಬಾರ್ದು. ಇನ್ನು ಮಣ್ಣಿನ ದೀಪ ತಗೊಳ್ಳಿ. ನಿಮ್ಮ ಹತ್ರ ಮಂತ್ರಾಕ್ಷತೆ ಇದ್ದರೆ ಅದನ್ನು ಸಂಕಲ್ಪ ಮಾಡಿ ದೀಪದ ಒಳಗೆ ಹಾಕ್ಬೋದು. ಇಲ್ಲ ಅಂತ ಅಂದರೆ ಮನೆಯಲ್ಲೇ ಅಕ್ಷತೆಯನ್ನು ಮಾಡಿ ಅದನ್ನು ಕೈಲಿಟ್ಕೊಂಡು ಸಂಕಲ್ಪ ಮಾಡಿ ಅದನ್ನು ದೀಪದ ಒಳಗೆ ಹಾಕಬೇಕು. ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಿ. ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ತುಂಬ ಒಳ್ಳೆಯದು. ತುಪ್ಪದ ದೀಪ ಕೂಡ ನೀವು ಹಚ್ಬೋದು. ಇನ್ನು 2 ದೀಪನ ರಾಯರ ಮುಂದೆ ಹಚ್ಚಬೇಕು. ದೀಪ ರಾಯರ ಕಡೆ ಮುಖ ಮಾಡಿರಬೇಕು. 2 ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನೀವು 2 ದೀಪನ ಹಚ್ಚಬೇಕು. ಇನ್ನು ರಾಯರಿಗೆ ಗಂಧದ ಕಡ್ಡಿ ಬೆಳಗಿ ತುಪ್ಪದ ಆರತಿ ಮಾಡಬೇಕು.
ರಾಯರಿಗೆ ಅದೇ ಈ ಪೂಜೆಯಲ್ಲಿ ಶ್ರೇಷ್ಠವಾದದ್ದು ತುಪ್ಪದ ಆರತಿ. ಈ ಒಂದು ತುಪ್ಪದ ಆರತಿ ಹೇಗೆ ಮಾಡೋದು ಅಂತ ಅಂದರೆ, ಇವಾಗ ಕರ್ಪೂರದ ಆರತಿ ಹೇಗೆ ಮಾಡ್ತೀರೋ ಹಾಗೆ ಅದೇ ಆರತಿ ತಟ್ಟೆ ಇರುತ್ತಲ್ಲ ಅದರಲ್ಲಿ ತುಪ್ಪ ಹಾಕಿ 2 ಬತ್ತಿನ ಹಾಕಿ ಹೇಗೆ ಆರತಿ ಮಾಡ್ತೀರೋ ಅದೇ ಥರ ಆರತಿನ ಬೆಳಗಬೇಕಾಗತ್ತೆ. ನಿಮಗೆ ಗೊತ್ತಾಗಿಲ್ಲ ಅಂತ ಅಂದರೆ ಫೋಟೋನ ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೀವು ನೋಡ್ಬೋದು ಯಾವ ರೀತಿಯಾಗಿ ತುಪ್ಪದ ಆರತಿ ಮಾಡೋದು ಅಂತ ಹೇಳಿ. ಈ ಒಂದು ಪೂಜೆನ 5 ವಾರ ಮಾಡಬೇಕು ಅಂತ ಏನಿಲ್ಲ, ನಿಮಗೆ 3 ವಾರ ಆದರೂ ಕೂಡ ನೀವು ಈ ಪೂಜೆನ 3 ವಾರ ಕೂಡ ಮಾಡ್ಬೋದು. ನಿಮ್ಗೆ ಎಷ್ಟು ವಾರ ಸಾಧ್ಯನೋ ಅಷ್ಟು ವಾರ ಕೂಡ ಮಾಡ್ಬೋದು. ಈ ಒಂದು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ನೆಮ್ಮದಿ, ಸುಖ, ಶಾಂತಿ ಎಲ್ಲವನ್ನು ಕೊಡ್ತಾರೆ ರಾಯರು. ನಾನು ಸಂಕಲ್ಪ ಮಾಡಿ ಪೂಜೆ ಶುರು ಮಾಡಿದಾಗ ನಾನು ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ. ಹಾಗೆ ನೀವು ಕೂಡ ಯಾರ ಹತ್ರನೂ ಹೇಳ್ಕೊಬೇಡಿ. ನೀವು ಅಂದ್ಕೊಂಡ ಕೆಲಸ ಆದಮೇಲೆ ಬೇಕಾದರೆ ನೀವು ಯಾರ ಹತ್ರ ಬೇಕಾದರೂ ಹೇಳ್ಕೊಬೋದು. ನನ್ನ ಹತ್ರ ಬೇಕಾದರೂ ಹೇಳ್ಕೊಬೋದು. ಕಮೆಂಟ್ ಮೂಲಕ ನೀವು ನಿಮಗೆ ಯಾವೊಂದು ಕೆಲಸ ಆಗಿದೆ ಅಂತ ಕೂಡ ನೀವು ತಿಳಿಸ್ಬೋದು. ಇನ್ನು ನಾನು ಲಾಸ್ಟ್ ಬಾರಿ ಯಾವ ಕಾರಣಕ್ಕೆ ತೆಂಗಿನಕಾಯಿ ಸಂಕಲ್ಪ ಮಾಡಿದ್ದೆ ಅಂತ ಅಂದರೆ, ಒಂದು ನನ್ನ ಯೂಟ್ಯೂಬ್ ಚಾನಲಲ್ಲಿ 10K ಸಬ್ಸ್ಕ್ರೈಬರ್ ಆಗಬೇಕು ಅಂತ ಹೇಳಿ ಬರೆದಿದ್ದೆ. ಇನ್ನೊಂದು, ನನಗೆ 4-5 ವರ್ಷದ ಹಿಂದೆ ಒಬ್ಬರು ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ರು. ಫ್ರೆಂಡ್ ಅಂತ ಕೊಟ್ಟಿದ್ದೆ, ಆದರೆ ದುಡ್ಡು ಇಸ್ಕೊಂಡು ಅವರು ಫೋನ್ ನಂಬರ್ನೆಲ್ಲ ಚೇಂಜ್ ಮಾಡಿದರು. ನನಗೆ ಅವ್ರ ಅಡ್ರೆಸ್ ಕೂಡ ಗೊತ್ತಿರಲಿಲ್ಲ. ದೊಡ್ಡ ಮಟ್ಟದ ಅಮೌಂಟ್ ಕೂಡ ನಾನು ಕೊಟ್ಟಿದ್ದೆ. ಈ ಸಂಕಲ್ಪ ಶುರು ಮಾಡಿದಾಗ 10K ಸಬ್ಸ್ಕ್ರೈಬರ್ ಆಗಲಿ ಮತ್ತು ಅವರು ಆ ದುಡ್ಡನ್ನು ತಂದುಕೊಡ್ಲಿ ಅಂಥೇಳಿ ಬರೆದಿದ್ದೆ. ನೀವು ನಂಬ್ತೀರೋ ಇಲ್ವೋ, ನಾನು ಈ ಸಂಕಲ್ಪ ಶುರು ಮಾಡಿ 2 ವಾರಕ್ಕೆ ನನ್ನ ಯೂಟ್ಯೂಬ್ ಚಾನಲಲ್ಲಿ 14K ಸಬ್ಸ್ಕ್ರೈಬರ್ ಆಯಿತು. ಹಾಗೆ ಇನ್ನೊಂದು ಪವಾಡದ ವಿಷಯ ಏನು ಅಂತಂದರೆ, ಈ ಸಂಕಲ್ಪ ಶುರು ಮಾಡಿದ 7ನೇ ದಿನಕ್ಕೆ ಅವ್ರು ನಮ್ಮನೆ ಹುಡುಕಿಕೊಂಡು ಬಂದು ದುಡ್ಡನ್ನು ಕೊಟ್ಟೋದ್ರು. ನಂಗೆ ತುಂಬಾ ಖುಷಿಯಾಯಿತು. ಯಾವತ್ತೂ ಆ ದುಡ್ಡು ನನಗೆ ಬರಲ್ಲ ಅಂತಲೇ ಅಂದ್ಕೊಂಡಿದ್ದೆ. ಬರುತ್ತೆ ಅನ್ನೋ ನಂಬಿಕೆ ಕೂಡ ನಾನು ಕಳ್ಕೊಂಡಿದ್ದೆ. ನಿಜವಾಗ್ಲೂ ತುಂಬಾ ಖುಷಿಯಾಯಿತು. ರಾಯರು ಇದ್ದಾರೆ ಅನ್ನೋದಕ್ಕೆ ನನ್ನ ಜೀವನದಲ್ಲಿ ನಡೆದ ಈ ಘಟನೆನೇ ಸಾಕ್ಷಿ. ಇನ್ನು ಚೀಟಿನ ಬರೆದಿಡ್ತಾ ತುಂಬ ವಿಷಯಗಳ ಬಗ್ಗೆ ಬರೆದು ಸಂಕಲ್ಪನ ಮಾಡಬೇಡಿ. 1 ಅಥವಾ 2 ವಿಷಯಗಳನ್ನು ಮಾತ್ರ ಬರೆದು ಸಂಕಲ್ಪನ ಶುರು ಮಾಡಿ. ಇನ್ನು ಇನ್ನೊಂದು ವಿಷಯದ ಬಗ್ಗೆ ಹೇಳಲೇಬೇಕು. ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇರ್ತೀರಾ, ಪೀರಿಯಡ್ಸ್ ಆದಾಗ ಏನು ಮಾಡೋದು, ಗ್ಯಾಪ್ ಆಗುತ್ತಲ್ಲ ಏನು ಮಾಡೋದು ಅಂತ ಹೇಳಿ. ಈ ಒಂದು ವಿಷಯದ ಬಗ್ಗೆ ತುಂಬ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ಆದರೆ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿರೋದಿಲ್ಲ, ಯಾಕಂದರೆ ವಿಡಿಯೋನ ಸ್ಕಿಪ್ ಮಾಡಿರ್ತೀರ, ಅದಕ್ಕೆ ನಿಮಗೆ ಗೊತ್ತಾಗ್ತಿರಲ್ಲ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ ಅನ್ನೋದು ಇದಕ್ಕೆ. ಇನ್ನು ಈ ವೀಕ್ ನಿಮಗೆ ಪೀರಿಯಡ್ಸ್ ಇರುತ್ತೆ ಅಂತ ಅಂದರೆ, ನಿಮಗೆ ಪೀರಿಯಡ್ಸ್ ಮುಗಿದಿದ್ದ ನೆಕ್ಸ್ಟ್ ಗುರುವಾರ ನೀವು ಈ ಒಂದು ಸಂಕಲ್ಪನ ಶುರು ಮಾಡಿ. ಆಗ ನಿಮಗೆ 4 ವಾರ ಸಿಗುತ್ತೆ ಪೂಜೆ ಮಾಡೋಕ್ಕೆ. ಕೆಲವರು ಬೇಗ ಪೀರಿಯಡ್ಸ್ ಆದರೆ ಟೆನ್ಷನ್ ಆಗೋ ಅಗತ್ಯ ಇಲ್ಲ. ಆ ಗುರುವಾರ ನಿಮ್ಮ ಮಕ್ಕಳು ಅಥವಾ ಗಂಡ ಇಲ್ಲ ಮನೆಯಲ್ಲಿ ಯಾರಿರ್ತಾರೋ ಅವ್ರ ಹತ್ರನೇ ಪೂಜೆ ಮಾಡಿಸ್ಬೋದು. ಆದರೆ ಮಡಿಯಿಂದ ಈ ಪೂಜೆನ ಅವರು ಮಾಡಬೇಕಷ್ಟೇ. ಆ ವಾರ ಪೂಜೆ ಮಾಡಿಲ್ಲ ಅಂತಂದ್ರೂ ಪರವಾಗಿಲ್ಲ, ನೆಕ್ಸ್ಟ್ ವಾರ ನೀವು ಈ ಒಂದು ಪೂಜೆನ ಕಂಟಿನ್ಯೂ ಮಾಡ್ಬೋದು. ಇನ್ನು 5 ಗುರುವಾರ ಪೂಜೆ ಮಾಡಿ ನೆಕ್ಸ್ಟ್ ಡೇ ಶುಕ್ರವಾರ ನೀವು ಇನ್ನೊಮ್ಮೆ ನಾರ್ಮಲಾಗಿ ಎಲ್ಲ ದೇವ್ರನ್ನ ಹೇಗೆ ಪೂಜೆ ಮಾಡ್ತೀರೋ ಆ ರೀತಿ ಪೂಜೆನ ಮಾಡಿ. ಆ ಕಾಯಿ ಏನಿರುತ್ತೆ, ಅಕ್ಕಿಯ ಮೇಲೆ ಇಟ್ಟಿರ್ತೀರಲ್ಲ ಕಾಯಿ, ಅದನ್ನು ತೆಗೆದು ಅದರಿಂದ ಏನಾದರೂ ಸಿಹಿ ಮಾಡಿ 4 ಜನಕ್ಕೆ ಕೊಡ್ಬೋದು ನೀವು. ಇಲ್ಲ ಅಂತಂದರೆ ಹಸುವಿಗಾದರೂ ಕೊಟ್ಟರೆ ಇನ್ನೂ ಒಳ್ಳೆಯದು. ಹಸು ಇಲ್ಲ ಅಂತ ಅಂದರೆ ನೀವು ಯಾರಾದರೂ ನಿಮ್ಮ ಮನೆಯವರು, ಫ್ರೆಂಡ್ಸು ಇಲ್ಲ ಅಕ್ಕಪಕ್ಕದ ಮನೆಯವ್ರಿಗೆ ಇರ್ತಾರಲ್ಲ, ಆ ಒಂದು ಸಿಹಿನ ಹಂಚೋದ್ರಿಂದ ತುಂಬ ಒಳ್ಳೆಯದು. ಈ ಒಂದು ಸಂಕಲ್ಪದ ಮುಖ್ಯ ಉದ್ದೇಶನೇ ನೀವು ಆ ಸಿಹಿನ ಎಲ್ರಿಗೂ ಕೊಡಬೇಕು ಅನ್ನೋದು. ನಾನು ಲಾಸ್ಟ್ ಟೈಮ್ ರವೆ ಉಂಡೆ ಮಾಡಿದ್ದೆ, ನಮ್ಮ ಅಕ್ಕಪಕ್ಕದ ಮನೆಯವರಿಗೆ, ನನ್ನ ಫ್ರೆಂಡ್ಸ್ ಅವರಿಗೆ ಕೊಟ್ಟಿದ್ದೆ. ಹಾಗೆ ನೀವು ಕೂಡ ಈ ರೀತಿ ಮಾಡ್ಬೋದು. ಅಕ್ಕಪಕ್ಕ ಮನೆಯವರಿಗಾದರೂ ಕೊಡ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ಸ್ಗಾದ್ರು ಕೊಡ್ಬೋದು. ಇಲ್ಲ ಅಂತ ಅಂದರೆ ನಿರ್ಗತಿಕರು ಏನಿರ್ತಾರೆ ಅವ್ರಿಗೆ ಕೂಡ ನೀವು ಕೊಡ್ಬೋದು, ಒಳ್ಳೆಯದಾಗತ್ತೆ.
ಇನ್ನು ನಿಮಗೆ ಕೂಡ ರಾಯರು ಒಳ್ಳೇದು ಮಾಡಲಿ. ನೀವೇನು ಅಂದ್ಕೊಂಡು ಪೂಜೆ ಶುರು ಮಾಡ್ತೀರೋ ಅದು ನಿಮ್ಮ ಜೀವನದಲ್ಲಿ ರಾಯರು ನೆರವೇರಿಸಲಿ ಅಂತ ನಾನು ಬೇಡ್ಕೊತೀನಿ. ಖುಷಿಯಾಗತ್ತೆ. ನಾನು ರಾಯರನ್ನು ನಂಬೋಕ್ಕೆ ಶುರು ಮಾಡಿದ ಮೇಲೆ ನನ್ನ ಜೀವನದಲ್ಲಿ ತುಂಬ ಒಳ್ಳೆಯದಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಕೂಡ ಇದೇ ರೀತಿ ಒಳ್ಳೆಯದಾಗಲಿ. ಇನ್ನು ಯಾರೆಲ್ಲ ಈ ಒಂದು ಪೂಜೆನ ಮಾಡ್ತೀರಾ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ, ನನಗೂ ಖುಷಿಯಾಗತ್ತೆ. ಹಾಗೆ ಈ ಒಂದು ವಿಡಿಯೋನ ನೀವು ನಿಮ್ಮ ಫ್ಯಾಮಿಲಿಯವರಿಗೂ ಮತ್ತು ಫ್ರೆಂಡ್ಸ್ಗೂ ಕಳಿಸಿ, ಅವರು ಕೂಡ ಈ ಒಂದು ಸಂಕಲ್ಪನ ಮಾಡಲಿ, ಅವರಿಗೂ ಕೂಡ ಒಳ್ಳೆಯದಾಗತ್ತೆ. ಹಾಗೆ ಯಾರೆಲ್ಲ ನಂಬ್ತೀರಾ ರಾಯರನ್ನ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನಿಮ್ಮ ಜೀವನದಲ್ಲಿ ಏನಾದರೂ ರಾಯರಿಂದ ಪವಾಡ ಆಗಿದರೆ ನನಗೂ ತಿಳಿಸಿ. ಹಾಗೆ ಕಮೆಂಟ್ ಓದೋರಿಗೂ ಕೂಡ ರಾಯರ ಮೇಲೆ ನಂಬಿಕೆಯನ್ನು ಬರುತ್ತೆ. ನಮಸ್ತೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ.